ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಇದು ಥಾರ್ಗೆ ಒಂದೊಂದು ಸತಿ ಕೇಳ್ತಾರೆ, ಲೈಟ್ ತೋರಿಸಿ ಸರ್, ಹೈ ಫೋಕಸ್ ಬೇಕು, ನಾವು ಹಳ್ಳಿಯವರು ಅಲ್ಲಿ ಜಾಸ್ತಿ ಫೋಕಸ್ ಬೇಕು ಅಂತಾರೆ. ಅಂಥವ್ರಿಗೂ ಹೈ ಕ್ವಾಲಿಟಿದು LED ತಂದಿದ್ದೀನಿ ನಾನು. ಸರ್ ಇದು ಪ್ರೈಸು ಬೆಸ್ಟ್ ಪ್ರೈಸ್ ನಾನು ಮಾಡಿಕೊಡ್ತೀನಿ, ಬರೀ 1400 ರೂಪಾಯಿಗೆ ಮಾಡಿಕೊಡ್ತೀನಿ ಸರ್. ಅದು 1400 ಮಾಡಿಕೊಡ್ತೀನಿ. ನೆಕ್ಸ್ಟು ನಿಮಗೆ ಸ್ಪೈಲರ್ ಸರ್. ಸ್ಪೈಲರು ಎಲ್ಲರೂ ಕೇಳ್ತಾರೆ, ಸರ್ ಸ್ಪೈಲರ್ ಬೇಕು, ಎಲ್ಲ ಕಂಪ್ನಿಯಲ್ಲಿ ಜಾಸ್ತಿ ಹೇಳ್ತಾರೆ, 4000 5000 ರೂಪಾಯಿ ಕಂಪ್ನಿಯಲ್ಲಿ ಮಾಡಿಕೊಡ್ತಾರೆ. ನಾನು ಬಜಾರ್ ರೇಟಿಂದ ಕಡಿಮೆಯಾಗಿ ಬೆಸ್ಟ್ ರೇಟಿಗೆ ಮಾಡಿಕೊಡ್ತೀನಿ. ವಿತ್ ಲೈಟ್ ಬರುತ್ತೆ ಇದರಲ್ಲಿ. ಎಲ್ಲ ಕಾರ್ಗೂ ಸಿಗುತ್ತೆ ಇದು. ಎನಿ ಒನ್ ಕಾರು ನಮ್ಮ ಹತ್ರ ಲೆಜೆಂಡರಿಂದ ಹಿಡ್ದು ಆಲ್ಟೋ 800 ಸ್ಪೈಲರ್ ಸಿಗುತ್ತೆ. ಒಳ್ಳೆ ಬೆಸ್ಟ್ ರೇಟಿಗೆ ಮಾಡಿಕೊಡ್ತೀನಿ. 2500 2000 ರೂಪಾಯಿಗೆಲ್ಲ ಹೈ ಕ್ವಾಲಿಟಿದು ಹಾಕ್ಕೊಡ್ತೀನಿ. ಶೋರೂಮಲ್ಲಿ ಅದೇ 5000 ರೂಪಾಯಿಗೆ ಮಾಡಿಕೊಡ್ತಾರೆ. ಅದು ಬಿಟ್ಟರೆ ನಮ್ಮ ಹತ್ರ ಫ್ರಂಟು ಗ್ರಿಲ್ ಎಲ್ಲ ಗಾಡಿದು ಸಿಗುತ್ತೆ ಸರ್. ಫ್ರಂಟು ಫೋರ್ಡ್ ಗಾಡಿದು ಗ್ರಿಲ್ ಸಿಗುತ್ತೆ. ಆಮೇಲೆ ಕ್ರೋಮ್ ಕಿಟ್ ಅಂತೂ ಎಲ್ಲ ಸಿಗ್ಬಿಡುತ್ತೆ, ಪ್ರತಿಯೊಂದು ಸಿಗ್ಬಿಡುತ್ತೆ. ಎಲ್ಲ ಜೋಡ್ಸೋಕ್ಕೆ ನಮ್ಮ ಅಂಗಡಿ ಅಷ್ಟು ದೊಡ್ಡದಿಲ್ಲ ಸರ್. ನೀವು ಎಲ್ಲ ಸಪೋರ್ಟ್ ಮಾಡಿದರೆ ಇನ್ನೂ ದೊಡ್ಡದು ಮಾಡೋಣ. ಆಮೇಲೆ ನೋಡಿ ಸೀಟ್ ಕವರ್ ಎಲ್ಲ ಐತೆ ನಮ್ಮ ಹತ್ರ, ಎಲ್ಲ ಹೈಪರ್ ಐತೆ, ಆಮೇಲೆ ಆಫಿಯಾ ಐತೆ, ಲೆದರ್ ಐತೆ, ಎಲ್ಲ ನಿಮಗೆ ತೆಗ್ದು ತೋರಿಸ್ತೀನಿ. ಇದೆಲ್ಲ ನಾಪ ಬರುತ್ತೆ. ನಮ್ಮ ಹತ್ರ ಒಳ್ಳೆ ಡ್ರ್ಯಾಗನ್ನು ಅದರಲ್ಲಿ ಎಲ್ಲದರಲ್ಲೂ ಐತೆ. ನಾನು ಒಳ್ಳೆ ಬ್ರ್ಯಾಂಡಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ, ಓಪನ್ನು ಮಾಡಿ ತೋರಿಸ್ತೀನಿ. ಇದು ನೋಡ್ಕೊಳ್ಳಿ, ಸೀಟ್ ಕವರ್ ನೋಡ್ಕೊಳ್ಳಿ ನೀವು. ಇದೆಲ್ಲ ಒಂದೊಂದು ನಮ್ಮದು ಇದು ಹೋಮಿನಿ ಗಾಡಿ ಇದು. ಒಂದೊಂದು ಸ್ಟಿಚಿಂಗ್ ನೋಡ್ಕೊಳ್ಳಿ, ಹೈ ಕ್ವಾಲಿಟಿ ಸ್ಟಿಚಿಂಗ್ ಇರುತ್ತೆ. ಬೇರೆ ಕಡೆ ಹೆಂಗೆ ಮಾಡ್ತಾರೆ ಅಂದರೆ ಹೆಂಗೆ ಬೇಕು ಹಂಗೆ ಹೊಲ್ದು ಬಿಡ್ತಾರೆ. ಈ ಸ್ಟಿಚಿಂಗ್ ಇಲ್ಲಿ ಬಂದುಬಿಡುತ್ತೆ, ಆ ಥರ ಇರುತ್ತೆ. ಎಲ್ಲ ನಮ್ಮದು ಕಂಪ್ಯೂಟರ್ ಮೇಡು, ಹ್ಯಾಂಡ್ಮೇಡ್ ಯಾವುದು ಮಾಡಲ್ಲ, ಎಲ್ಲ ಕಂಪ್ಯೂಟರ್ ವೈಡ್ದು. ನಿಮಗೆ ಹೈ ಕ್ವಾಲಿಟಿದು ಫಾರ್ಮ್ ಗಿಮ್ ಎಲ್ಲ ಇಕ್ಕಿ ನಾವು ಸೋಫಾ ಫೀಲ್ ಥರ ಮಾಡಿಕೊಡ್ತೀನಿ ನಿಮಗೆ. ಅದು ಬಿಟ್ಟರೆ ನಮಗೆ ಇದರಲ್ಲಿ ಇನ್ನೂ ಡಿಸೈನ್ ಐತೆ, ನಿಮಗೆ ತೋರಿಸ್ತೀನಿ. ಇದು ಆರ್ಡ್ರ್ ಕೊಟ್ಟು ಮಾಡಿಸಿರೋದು. ಇದು ಡಾಕ್ಟ್ರ್ ಗಾಡಿಗೆ ನಾವು ಮಾಡಿಸಿರೋದು. ಇದು ಅವ್ರಿಗೇನಂದರೆ ಬ್ಯಾಕ್ ಪೇನ್ ಜಾಸ್ತಿ ಇರುತ್ತೆ ಅಂತೆ ಅವ್ರಿಗೆ, ಅದಕ್ಕೆ ಸೋಫಾ ಫೀಲ್ ಬೇಕು ಅಂತ ಹೇಳಿದರು. ಅದಕ್ಕೆ ಅವ್ರಿಗೆ ನಾವೇ ಓನ್ನಾಗಿ ಡಿಸೈನ್ ಮಾಡಿರೋದು. ಇದು ಬುಕ್ ಆಗೋಯ್ತೆ ನೋಡಿ. ಇದು ಹೆಂಗೈತೆ ಅಂದರೆ ಕೂತ್ಕೊಂಡ್ರೆ ನಿದ್ದೆ ಬಂದುಬಿಡುತ್ತೆ. 1000 ಕಿಲೋಮೀಟ್ರ್ ಇಲ್ಲಿಂದ ಬಾಂಬೆವರೆಗೂ ಹೋಗಿದ್ರು ನಮಗೆ ಬ್ಯಾಕ್ ಪೇನ್ ಬರಲ್ಲ. ಹೈ ಕ್ವಾಲಿಟಿ ಫಾರ್ಮಿಂಗ್ ಇರುತ್ತೆ, ಫುಲ್ ಬೆಸ್ಟ್ ಇರುತ್ತೆ. ಇದರಲ್ಲಿ ನಿಮಗೆ ಎನಿ ಒನ್ ಕಲರು 150 ಕಲರ್ ಐತೆ ನಮ್ಮ ಹತ್ರ. ರೆಡ್ಡು, ಬ್ಲ್ಯಾಕು, ಟ್ಯಾನು ಎಲ್ಲ ಸಿಗುತ್ತೆ ಇದರಲ್ಲಿ. ಅದು ಬಿಟ್ಟರೆ ಬನ್ನಿ ಸರ್, ಇಲ್ಲಿ ಇದನ್ನು ತೋರಿಸಿ ನಿಮಗೆ. ನಮ್ಮ ಹತ್ರ ಕ್ಯಾರಿಯರ್ಸು, ಬಂಪರ್ಸು ಎಲ್ಲ ಸಿಗ್ಬಿಡುತ್ತೆ. ಹೋಮಿನಿ, ಎರ್ಟಿಗಾ, XL6, ಡಿಸೈರು, ಬಂಪರು, ಕ್ಯಾರಿಯರು ಎಲ್ಲ ಸಿಗ್ಬಿಡುತ್ತೆ. ಎವ್ರಿಥಿಂಗ್ ಸಿಗ್ಬಿಡುತ್ತೆ ನಮಗೆ. ಇನ್ನೊಂದು ಒಬ್ಬೊಬ್ಬರು ಕೇಳ್ತಾರೆ, ನಮಗೆ ದೊಡ್ಡದು ಕ್ಯಾರಿಯರ್ ಬೇಕು, ನಾವು ಹೂವು ಹೊಡಿಯೋರಿಗೆ, ಮೋಸ್ಟ್ಲಿ ಈಕೋ ಅವ್ರಿಗೆ ಇಲ್ಲಿ ಮಾಡಿದ್ದೀನಿ ನೋಡಿ ಸರ್. ಈಕೋ ಅವ್ರಿಗೆ ಇಲ್ಲಿ ಲಾಸ್ಟ್ ಲೆಂತ್ ನಾನು ಎತ್ತಕ್ಕಾಗಲ್ಲ, ಇಲ್ಲೇ ತೋರಿಸ್ತೀನಿ. ಪೂರ್ತಿ ಇಲ್ಲ ಅಂದ್ರೂ 1000 ಟನ್ ಹೊಡಿಬೇಕು ಇದರಲ್ಲಿ. ಮ್ಯಾಕ್ಸಿಮಮ್ 500 ಟನ್ ಅಂದರೆ ಏನೂ ಇಲ್ಲ, 1000 ಟನ್ ಅಂದರೆ ಅವರು ರಿಕ್ಸ್ ಮೇಲೆ ಆಗ್ಬೋದು, ಅಷ್ಟು ಲಾಂಗ್ ಇರುತ್ತೆ ಇದು. ಫುಲ್ ಲಾಂಗ್. ಇದೆಲ್ಲ ಚಿಕ್ಕದು, ಬೇಕಂದರೆ ನೋಡಿ ನೀವು, ಇದೆಲ್ಲ ಚಿಕ್ಕದು. ನಾನು ಹೇಳ್ತಿರೋದು ಅದು ಸರ್. ಅದು ಉದ್ದ ಲೆಂತು ನಿಮಗೆ ಮಿನಿಮಮ್ ಅಂದ್ರೂ 12ಕ್ಕೆ 4 ಅಡಿ ಬರುತ್ತೆ, 2 ಅಡಿ ಬರುತ್ತೆ ಸರ್. 2.5 ಅಡಿ ಬರುತ್ತೆ. ಆಮೇಲೆ ಸೀಟ್ ಕವರು ನಮ್ಮದು ತುಮಕೂರು ಸಿರಾಗೇಟು ಎಸ್ಮಾಲ್ ಆಪೋಸಿಟೇ ಇರೋದು. ಏನಕ್ಕಂದರೆ ತಿರ್ಗಾ ನಾನು ಪದೇ ಅಡ್ರೆಸ್ ಹೇಳ್ತಾ ಇದ್ದೀನಿ ಅಂದರೆ, ಕಸ್ಟಮರ್ ಬರ್ತಾರೆ, ಕಾರ್ ಹೊಸ ತೊಗೊಳ್ತಾರೆ, ಟೈಮ್ ಇರಲ್ಲ, ಪೂಜೆಗೆ ಹೋಗಬೇಕು ಅಂತಾರೆ. ಅಂಥವ್ರಿಗೆ ನಾವು ಎಲ್ಲ ರೆಡಿಮೇಡು ಸೀಟ್ ಕವರ್ ಮಾಡಿಬಿಡ್ತೀನಿ. ರೆಡಿಮೇಡು ಏನಕ್ಕಂದರೆ ಶೋರೂಮಿನ ತೊಗೊಂಡ ತಕ್ಷಣ ಅದು ಶೋರೂಮ್ದು ಕ್ವಾಲಿಟಿ ಒಂಚೂರು ಹೈಜಿನಿಕ್ ಇರುತ್ತೆ. ಇಲ್ಲ ಅಂದ್ರೂ 60-70 ಸಾವಿರ ರೂಪಾಯಿ ಮೇಲ್ಗಡೆ ಇರುತ್ತೆ. ಅದಕ್ಕೆ ಸೇಫ್ಟಿ ಮಾಡೋಕ್ಕೆ ಒಂದು 6-7 ಸಾವಿರ ರೂಪಾಯಿದು ಸೀಟ್ ಕವರು ಒಂದು ರೇಂಜಿಂದ ಹಾಕ್ಸ್ಬಿಟ್ರೆ ಒಳ್ಳೆಯದು. ಅವ್ರಿಗೆ ಎಲ್ಲ ಪ್ರತಿಯೊಂದು ಮಾರುತಿ, ನೆಕ್ಸಾ, ಹೋಂಡಾ, ಕಿಯಾ, ಸೆಲ್ಟೋಸು ಎಲ್ಲ ಗಾಡಿದ್ದು ನಮ್ಮ ಹತ್ರ ರೆಡಿಮೇಡ್ ಈ ಥರ ಹೊಲ್ದು ನಾವು ಎಲ್ಲ ಸ್ಟಾಕ್ ಮಾಡಿಬಿಡ್ತೀವಿ. ಕಸ್ಟಮರ್ ಬಂದ ತಕ್ಷಣ 30 ಮಿನಿಟ್ಸಲ್ಲಿ ಸೀಟ್ ಎಲ್ಲ ಬಿಚ್ಚಿಬಿಟ್ಟು ಎಲ್ಲ ಮಿಷ್ನರಿ ನಮ್ಮದು ಯಾವುದು ಸ್ಪಾನರಲ್ಲಿ ಹೊಸ ಕಾರ್ಗೆ ಸ್ಲಿಪ್ ಮಾಡಬೇಕು ಆ ಥರ ಮಾಡಲ್ಲ. ಎಲ್ಲ ನೀಟಾಗಿ ನಾವು ಕಂಪ್ಲೀಟಾಗಿ ಕೆಲಸ ಮಾಡಿಕೊಡ್ತೀನಿ. ಆಮೇಲೆ ಇಲ್ಲ ನಾನು ಕಸ್ಟಮೈಸ್ ಮಾಡ್ತೀನಿ, ನನ್ನದೇ ಓನ್ ಚಾಯ್ಸು, ನಾನು ಬೇರೆ ಡಿಸೈನು ನನ್ನದೇ ಡಿಸೈನಲ್ಲಿ ಮಾಡಿಕೊಡಿ ಅಂದರೆ ನಿಮ್ಮದೇ ಡಿಸೈನಲ್ಲಿ ಯಾವ ಥರ ಬೇಕಂದರೆ ಆ ಥರ ಫ್ಯಾಬ್ರಿಕಲ್ಲಿ ಎಲ್ಲ ಮಾಡಿಕೊಡ್ತೀನಿ. ಇದೆಲ್ಲ ಕಲರ್ಸು ಎಲ್ಲ ಬೇರೆ ರೇಟ್ ಇರುತ್ತೆ. ಬಟ್ ಇದು ಡಿಸೈನ್ಸ್ ಎಲ್ಲ ಒಂದೇ, ಸೇಮ್ ರೇಟಿಗೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಹೈಜಿನಿಕಲ್ಲಿ ಮಾಡಿಕೊಡ್ತೀನಿ. ಆಮೇಲೆ ಇನ್ನೂ ಒಂದು ಐತೆ ತೋರಿಸ್ತೀನಿ. ನಮ್ಮ ಹತ್ರ ಫ್ಲೋರಿಂಗ್ ಮ್ಯಾಟು ಐತೆ. ನೆಕ್ಸ್ಟು
ಫ್ಲೋರಿಂಗ್ ಮ್ಯಾಟ್ ಯಾವ ಥರ ಅಂದರೆ ಕಂಪ್ಲೀಟ್ ಇಂಟೀರಿಯರು ಎಲ್ಲ ನೀಟಾಗಿ ಎಲ್ಲ ಸೀಟ್ ಗೀಟ್ ಎಲ್ಲ ಬಿಚ್ಚಿಬಿಟ್ಟು ಈ ಥರ ಯಾವ ಕಲರ್ ಬೇಕೋ ಆ ಥರ ಲೆದರಲ್ಲಿ ಹಾಕ್ಕೊಡ್ತೀನಿ. ಪ್ಲ್ಯಾಸ್ಟಿಕಲ್ ಅಂದರೆ ಟ್ರೈನು ಬಸ್ಸಿಗೆ ಹಾಕ್ತಾರೆ, ಅದೇನಂದರೆ ಲಾಂಗ್ ಟೈಮು ಜಾಸ್ತಿ ಬೇಗ ಹೊಲ್ಟೋಗ್ಬಿಡತ್ತೆ ಅದು ಸರಿಗೆ ಬರಲ್ಲ, ಲುಕ್ಕು ಇರಲ್ಲ ಅದು. ಅಂಥ ಟೆಂಪೋ ಅಂಥವ್ರಿಗೆ ಅದು. ಇದಂದರೆ ಕಾರ್ಗಳಿಗೆ ಲಕ್ಸುರಿ ಅಂದರೆ ಇದೆ ಸರ್, ಲಕ್ಸುರಿ ಅಂದರೆ ಇದೆ ನೋಡಿ. ಹೈ ಕ್ವಾಲಿಟಿ ಟ್ಯಾನ್ ಕಲರ್ ಸಿಗುತ್ತೆ, ಕಾಫಿ ಬ್ರೌನ್ ಬರುತ್ತೆ, ಬೇಜ್ ಬರುತ್ತೆ, ಬ್ಲ್ಯಾಕ್ ಬರುತ್ತೆ, ಯಾವ್ದು ಬೇಕು ಡೈಮಂಡ್ ಶೇಪಲ್ಲಿ ಫ್ಲೋರ್ ಮ್ಯಾಟ್ ಕಂಪ್ಲೀಟಾಗಿ ಕ್ರೋಮ್ ಐಟಮ್ ನಮ್ಮ ಹತ್ರ ಹೇಳ್ತಾ ಇದ್ದೀನಲ್ಲ ಎಲ್ಲ ಗಾಡಿದು ಪ್ರತಿಯೊಂದು ಸಹ ನಮ್ಮ ಹತ್ರ ಐಟಮ್ ಸಿಗುತ್ತೆ. ಆಮೇಲೆ ಇದೆಲ್ಲ ಸ್ಟೇರಿಂಗ್ ಕವರ್ ಯಾವುದಾದ್ರೂ ತೊಗೊಳ್ಳಿ 50 ರೂಪಾಯಿ, ಯಾವುದಾದ್ರೂ ತೊಗೊಳ್ಳಿ ಕಾರ್ಗಳಿಗೆ ಬರೀ 50 ರೂಪಾಯಿ ನಮ್ಮ ಕಡೆಯಿಂದ ಆಫರು, ಯಾರೂ ಕೊಡಲ್ಲ. ಇದೇ ಸ್ಟೇರಿಂಗ್ ಕವರು ಪ್ಯೂರ್ ಲೆದರಿಂದು ಎಷ್ಟಕ್ಕೆ ಮಾಡ್ತಾರೆ ಅಂದರೆ 1200 1400 ರೂಪಾಯಿ ಮಾಡ್ತಾರೆ. ನಾನು ಬರೀ ನಮ್ಮ ವೀಕ್ಷಕರಿಗೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಬಂದರೆ ಎಲ್ಲರಿಗೂ 50 ರೂಪಾಯಿ ಕೊಟ್ಬಿಡ್ತೀನಿ. ನೆಕ್ಸ್ಟು ನಮ್ಮ ಹತ್ರ ಮ್ಯಾಗ್ವಿಲ್ಲು ಎಲ್ಲ ಸಹ ಸಿಗುತ್ತೆ ಸರ್ ನಮ್ಮ ಹತ್ರ. ಆಮೇಲೆ ನಿಮಗೆ ಬಾಡಿ ಕವರು ತೋರಿಸ್ತೀನಿ ಬನ್ನಿ ಸರ್. ಇಲ್ಲ ಸರ್, ಇದನ್ನು ತೋರಿಸ್ಬೇಕು ನೋಡಿ, ಇದೇ ಮೇನ್ ಮರ್ತೋಗ್ಬಿಟ್ಟೆ. ಇದು ಸರ್ ಏನಂದರೆ ಕಾರ್ ತೊಗೊಂಡ್ಬಿಡ್ತಾರೆ, ದೊಡ್ಡ ದೊಡ್ಡ ಗಾಡಿಗಳು, ಇನ್ನೋವಾ ಕ್ರಿಸ್ಟಾ, ಲೆಜೆಂಡರು, ಒಳ್ಳೆ ಗಾಡಿ ತೊಗೊಳ್ತಾರೆ, ಥಾರ್ ತೊಗೊಳ್ತಾರೆ, ಅವ್ರಿಗೆ ಹತ್ತೋದಕ್ಕೆ ಇಳಿಯೋದಕ್ಕೆ ಭಾಳ ತೊಂದರೆ ಆಗುತ್ತೆ. ಅದಕ್ಕೆ ಇದು ಫುಟ್ರೆಸ್ಟು, ಸೈಡ್ ಫುಟ್ರೆಸ್ಟು, ಇದ್ರ ಮೇಲೆ ಹತ್ತಿ ಕಾರ್ ಒಳಗಡೆ ಹೋಗೋದು ಈ ಥರ. ಇದರಲ್ಲಿ ನನ್ನ ಹತ್ರ ಎಲೆಕ್ಟ್ರಾನಿಕ್ದು ಐತೆ, ಮಾಮೂಲಿ ಐತೆ. ಎಲೆಕ್ಟ್ರಾನಿಕ್ ಹೆಂಗಂದರೆ ಡೋರ್ ಓಪನ್ ಮಾಡಿದರೆ ಆಟೋಮೆಟಿಕ್ ಆಚೆ ಬರುತ್ತೆ, ಡೋರ್ ಕ್ಲೋಸ್ ಮಾಡಿದ್ರೆ ಒಳಗಡೆ ಹೊಲ್ಟೋಗ್ಬಿಡುತ್ತೆ, ಆ ಥರದ್ದು ಐತೆ. ಆಮೇಲೆ ಇದೆಲ್ಲ ರೂಫ್ ರೈಲ್, ಅವಾಗಲೇ ನಿಮಗೆ ತೋರಿಸ್ದೆ, ಕಾರ್ ಮೇಲ್ಗಡೆ ಇಕ್ಕೋದು ರೂಫ್ ರೈಲ್ಸ್, ಇದು ರೂಫ್ ರೈಲ್ಸು. ಆಮೇಲೆ ಇದು ಕಾರ್ ಸೈಡ್ ಬೀಡಿಂಗು, ಇದು ಸ್ಕ್ರ್ಯಾಚ್ ಆಗಲ್ಲ, 4 ಡೋರ್ಗೆ 4 ಬೀಡಿಂಗ್ಗಳು ಹಾಕ್ತೀವಿ. ಇದರಲ್ಲಿ ಕ್ರೋಮು ಎಲ್ಲ ಸಿಗುತ್ತೆ, ಕ್ರೋಮು ತೋರಿಸ್ತೀನಿ ನಮ್ಮ ಹತ್ರ ನೋಡಿ. ನಮ್ಮ ಹತ್ರ ಕ್ರೋಮಲ್ಲೂ ಐತೆ, ಗಾಡಿ ವೈಸ್ ನೇಮ್ ಜೊತೆ ಬರೋದು. ಟಾಟಾ ಪಂಚು ನೋಡಿ, ಇನ್ನೋವಾ ಕ್ರಿಸ್ಟಾದು ಐತೆ, ಕ್ರಿಸ್ಟಾ ವಿತ್ ನೇಮಿಂದ ಬಂದುಬಿಡ್ತೇನೆ ನಾವು, ಯಾವುದು ಲೋಕಲ್ ಇಕ್ಕಲ್ಲ ಸರ್ ಐಟಮ್. ಇದೆಲ್ಲ ಸ್ಪೈಲರ್ಗಳು. ಇದು ಸ್ಪೈಲರ್ ಅಂದರೆ ಬ್ಯಾಕು ಬ್ರೇಕ್ ಲೈಟ್ ಹೊಡೆದ್ರಲ್ಲ, ಅವಾಗ ಹೊಡೆದ್ರೆ ಬ್ರೇಕ್ ಲೈಟ್ ಎಲ್ಲ ಬರುತ್ತೆ. ಇದು ಬ್ಯಾಕ್ ಸ್ಪೈಲರ್, ಇದು ಹಾಕಿದ್ರೇ ಗಾಡಿದು ಲುಕ್ಕು ಹೆಂಗೆ ನಮಗೆ ನಾವು ಹ್ಯಾಟ್ ಹಾಕಿದರೆ ಲುಕ್ಕು, ಆ ಥರ ಕಾರಿಗೆ ಸ್ಪೈಲರ್ ಹಾಕಿದರೆ ಲುಕ್ಕು.